ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಯಾವುದೇ ರೀತಿ ಟ್ರೇಡ್ ತೊಗೊಂಡಿಲ್ಲ. ಅದರ ರೀಸನ್ ಹೇಳ್ತೀನಿ ನೋಡಿ. ಇವತ್ತು ಒಂದು ಕಂಪ್ಲೀಟ್ ಸೈಡ್ ವೇಸ್ ಇಲ್ಲಿ ನೀವು ನೋಡ್ಬೋದು. ಈ ಥರ ಮಾರ್ಕೆಟಲ್ಲಿ ನಾವು ಏನಾದರೂ ಆಪ್ಷನ್ ಬೈಯಿಂಗ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತು ನನಗೆ ಲಾಸ್ ಆಗಿರೋದು. ಅದನ್ನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ನೋಡಿ ಈ ಥರ ಅಪ್ ಆ್ಯಂಡ್ ಡೌನ್ ಫುಲ್ ಕಂಟಿನ್ಯೂ. ಇದು 1 ಮಿನಿಟ್ ಕ್ಯಾಂಡಲ್. 1 ಮಿನಿಟ್ ಕ್ಯಾಂಡಲ್ಲಿ ನೀವು ನೋಡ್ಬೋದು. ಇನ್ನು ಪ್ರೀವಿಯಸ್ ಕೆಲವು ಸರ್ತಿ ನೋಡಿ ಈ ರೀತಿ ಇದು 1 ಮಿನಿಟ್ ಕ್ಯಾಂಡಲ್ಗೂ ಮತ್ತು ಈ ರೀತಿ 1 ಮಿನಿಟ್ ಕ್ಯಾಂಡಲ್ಗೂ ಇರೋ ಡಿಫ್ರೆನ್ಸು, ರೈಟ್? ಈ ರೀತಿಯಲ್ಲಿ ನಾವು ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚು. ಲಾಸ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಈ ರೀತಿ ಮಾರ್ಕೆಟಲ್ಲಿ ಆಪ್ಷನ್ ಸೆಲ್ಲರ್ಸಿಗೆ ಒಳ್ಳೆ ಪ್ರಾಫಿಟ್ ಕೊಡುತ್ತೆ. ಇವನ್ ಆಪ್ಷನ್ ಬೈಯರ್ಗೆ ಏನು ಗೊತ್ತಾ, ಈ ರೀತಿ ಮೂಮೆಂಟಲ್ಲಿ ಕೊಡ್ಬೋದು ಹೊರತು ಈ ರೀತಿ ಮೂಮೆಂಟಲ್ಲಿ ಖಂಡಿತವಾಗ್ಲೂ ಆಪ್ಷನ್ ಬೈಯರ್ಸು ಮಲ್ಟಿಪಲ್ ಟೈಮ್ಸು ಅವರ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಯಾವುದೇ ರೀತಿ ಟ್ರೇಡ್ ತೊಗೊಂಡಿಲ್ಲ. ಅದಿಲ್ಲದೆ ನಿನ್ನೆ ನಾನು ಕೆಲವೊಂದು ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ಸ್ನ ನಿಮಗೆ ಹೇಳಿದ್ದೆ. ಅದನ್ನು ಒನ್ ಬೈ ಒನ್ನು ನಾವು ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ. ಅದ್ರ ಬಗ್ಗೆ ಸೈಕಾಲಜಿಕಲ್ಲಾಗಿ ಕೂಡ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನಾವು ಟಾಟಾ ಸ್ಟೀಲ್ ನಿನ್ನೆ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಟಾಟಾ ಸ್ಟೀಲ್ ಸ್ವಿಂಗ್ ಟ್ರೇಡಿಂಗಿಗೆ ಸೆಲೆಕ್ಟ್ ಮಾಡಿದ್ವಿ. ಇವಾಗ ಏನಾಗುತ್ತೆ, ನಾವು ಬ್ರೇಕ್ ಇವನಲ್ಲಿ ಇಟ್ಟಿರ್ತೀವಿ ಸ್ಟಾಪ್ ಲಾಸ್. ಇನ್ ಕೇಸ್ ನಾಳೆ ಬಂದು ಸ್ಟಾಪ್ ಲಾಸ್ ಹಿಟ್ ಆಗಿದ್ರೂ ಕೂಡ ನಮಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ನೋಡಿ ರಿಯಾಲಿಟಿಯಲ್ಲಿ ಏನು ಗೊತ್ತಾ, ಮಾರ್ಕೆಟು ಇಲ್ಲಿಂದ ಫರ್ದರ್ ಅಪ್ಸೈಡು ಕೂಡ ಹೋಗ್ಬೋದು, ಅಥವಾ ಇಲ್ಲಿಂದ ನಮ್ಮ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ಬೋದು, ರೈಟ್? ಬಟ್ ಇವತ್ತು ನಮಗೆ ಪಾಸಿಟಿವ್ ನಾವು ಆ್ಯಸ್ ಪರ್ ದ ನಮ್ಮ ಫೇವರಾಗಿ ಹೋಗಿದೆ. ಬಟ್ ಇವಾಗ ಬಂದುಬಿಟ್ಟು ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಟ್ಟಿರ್ತೀವಿ. ಇವನ್ ಇದು ನಾಳೆ ಬಂದು ಕೆಳಗಡೆನೂ ಹಿಟ್ ಆಗ್ಬೋದು, ಇಲ್ಲಾಂದರೆ ಫರ್ದರ್ ಅಪ್ಸೈಡು ಹೋಗ್ಬೋದು. ಇದೇ ರಿಯಾಲಿಟಿ. ಯಾರಿಂದನೂ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಇಂಪಾರ್ಟೆಂಟ್ ಝೂನ್ನ ಮಾರ್ಕ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಸ್ಟಾಕ್ನ ಸೆಲೆಕ್ಟ್ ಮಾಡ್ತೀವಿ. ಇದನ್ನು ನಾನು ಆಲ್ರೆಡಿ ಒಂದು ಕೋರ್ಸ್ ಕೂಡ ಮಾಡಿದ್ದೀನಿ. ಹೇಗೆ ಈ ಸ್ಟಾಕ್ಸ್ನೆಲ್ಲ ನಾವು ಸೆಲೆಕ್ಟ್ ಮಾಡ್ಬೋದು ಅಂತ ಒಂದು ಕೋರ್ಸ್ ಮಾಡಿದ್ದೀನಿ, harshals.in ಅಂತ. ಅದ್ರ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೊಡ್ತೀನಿ. ಅದು ನೋಡಿದವ್ರು ನೋಡಿ. ಜಸ್ಟ್ 499 ರುಪೀಸಿಗೆ ನೀವು ಬೈ ಮಾಡಿ ಈಸಿ ಮೆಥಡಲ್ಲಿ ಸ್ಟಾಕ್ನ ಓನ್ಲಿ ಪ್ರೈಸ್ ಆ್ಯಕ್ಷನ್ ಇಟ್ಕೊಂಡು ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಂತ ನೀವು ನೋಡ್ಬೋದು. ನಾವು ಟಾಟಾ ಸ್ಟೀಲ್ ಮಾತ್ರ ಅಲ್ಲ ನೋಡಿ, ಟಾಟಾ ಮೋಟರ್ಸ್ ಕೂಡ ನೋಡಿ. ನಾವು ನಿನ್ನೆ ಹೇಳಿದ್ವಿ, ಬಟ್ ಇವತ್ತು ಮಾರ್ಕೆಟ್ ನೋಡಿ ಅದು ಟಾಟಾ ಮೋಟರ್ಸು ಒಳ್ಳೆ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಹೋಗಿದೆ. ಮತ್ತು ವೋಲ್ಟಾಸು ನೋಡಿ. ನಾವು ಈ ರೀತಿ ಮಾರ್ಕೆಟಲ್ಲಿ ಕೂಡ ನಾವು ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ನ ಸೆಲೆಕ್ಟ್ ಮಾಡ್ಬೋದು ಈಸಿ ಮೆಥಡಲ್ಲಿ. ನಾವು ಒಂದು ಟ್ರೇಡಿಂಗ್ ಸಿಸ್ಟಮ್ ಇಟ್ಕೊಂಡಿರ್ತೀವಿ. ಆ್ಯಸ್ ಪರ್ ದ ಆ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ನಾವು ಬೈ ಮಾಡ್ತೀವಿ. ನೋಡಿ ಟೈಟಾನು ನಾನು ಲಾಸ್ಟ್ 31 ಡಿಸೆಂಬರಲ್ಲೂ ಸೆಲೆಕ್ಟ್ ಮಾಡಿದ್ವಿ. ಇವತ್ತು ನಮಗೆ ನಿನ್ನೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಟೈಟಾನಲ್ಲಿ ಕೂಡ. ಇದು ಕೂಡ ನಮ್ಮ ಬ್ರೇಕ್ ಇವನಲ್ಲಿದೆ ಇವಾಗ. ಅಪೋಲೋ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇದು ಕೂಡ ನಮ್ಮ ಸ್ಟಾಪ್ ಲಾಸ್ ಬಂದುಬಿಟ್ಟು ಒಂದು ಬ್ರೇಕ್ ಇವನ್ನಲ್ಲಿರುತ್ತೆ. ನಾಳೆಗೆ ಒಂದು ವೇಳೆ ಕೆಳಗಡೆ ಬಿದ್ದರೂ ಕೂಡ ಏನು ತೊಂದರೆ ಇಲ್ಲ. ನೋಡಿ ಮ್ಯಾರಿಕೋದಲ್ಲಿ ಕೂಡ ಅಪ್ಸೈಡಲ್ಲಿ ಹೋಗಿ ಇವಾಗ ಕೂಡ ಇದು ಕೂಡ ನಮ್ಮ ಸ್ಟಾಪ್ ಲಾಸು ಬ್ರೇಕ್ ಇವನಲ್ಲಾಗಿದೆ. ಡಿಮಾರ್ಟು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇದು ಸ್ಟಿಲ್ ಇದು ಬ್ರೇಕ್ ಇವನಲ್ಲಿದೆ. ಮತ್ತು ನೌಕರಿ ನೋಡ್ಬೋದು. ನೌಕರಿ ಬಂದುಬಿಟ್ಟು ಇದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇವತ್ತು. ನಿನ್ನೆ ಸೆಲೆಕ್ಟ್ ಮಾಡಿರೋ ಸ್ಟಾಕ್ ಇದು. ಮತ್ತು ಇಂಡಸ್ ಟವರ್ ಮಾತ್ರ ಇವತ್ತು ಇನ್ನೂ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ. ನಾಳೆ ನೋಡಬೇಕಾಗುತ್ತೆ, ಇದು ಫರ್ದರ್ ಅಪ್ಸೈಡ್ ಹೋಗುತ್ತೆ. ಇಲ್ಲಾಂದರೆ ಸ್ಟಾಪ್ ಲಾಸ್ ಬಂದಾಗ ನಾವು ಸ್ಟಾಪ್ ಲಾಸ್ ತೊಗೊಂಡು ಆಚೆ ಬರಬೇಕಾಗುತ್ತೆ. ರೀಸನ್ ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ LTIM ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೆ 22ನೇ ತಾರೀಕು ಅಲ್ಲಿ. ಏನಾಗಿದೆ ನೋಡಿ, ನಮ್ಮ ಫೇವರಲ್ಲಿ ಹೋಯಿತು. ಬಟ್ ಆದರೂ ಕೂಡ ರಿವರ್ಸಲ್ಲಿ ಬಂದು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ಟಾಗಿದೆ, ರೈಟ್? ನೋಡಿ ನೆಕ್ಸ್ಟ್ ಡೇ 23ನೇ ತಾರೀಕು ನಮಗೆ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ. ಬಟ್ ಆದರೂ ಕೂಡ ನಮ್ಮ ನೆಕ್ಸ್ಟು ನೋಡಿ ಮಾರ್ಕೆಟ್ನ ಆ ಕಾರಣಕ್ಕೋಸ್ಕರ ಹೇಳ್ತಾರೆ, ಮಾರ್ಕೆಟ್ನ ಯಾರಿಂದನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಹೋಗಿದೆ ಮತ್ತು ಇವಾಗ ಹೋಗಿದೆ. ಬಟ್ ಇವಾಗ ನಮ್ಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ LTIMಲ್ಲಿ ನಾವು ಮತ್ತೆ ಎಂಟ್ರಿ ತೊಗೊಂಡಿಲ್ಲ. ಬಟ್ ಇಲ್ಲಿ ತೊಗೊಂಡಿದ್ವಿ, ಏನಾಗಿದೆ ನಮ್ಮ ಫೇವರಾಗಿ ಹೋಯಿತು. ಮತ್ತೆ ಬಂದುಬಿಟ್ಟು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ಟಾಯಿತು. ಅದೇ ರೀತಿ ನಾವು ಬಂದುಬಿಟ್ಟು ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ನಾನು ತೊಗೊಂಡಿದ್ದೆ. ಎಲ್ಲಿ ಹೇಳಿ ನೋಡಿ, 20ನೇ ತಾರೀಕು ಜನವರಿ. ಆ್ಯಸ್ ಪರ್ ದ ನೋಡಿ ಆ ಕೋರ್ಸಲ್ಲಿ ಈ ರೀತಿ ಸ್ಟಾಕ್ನ ಸೆಲೆಕ್ಟ್ ಮಾಡೋದು ಈಸಿ ಮೆಥಡಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅದು ಕೋರ್ಸಲ್ಲಿ ಇದೆ. ನೀವು 10,000 20,000 50,000 ಕೊಟ್ಟು ಕಲಿಯೋದನ್ನ ಜಸ್ಟ್ 499 ರುಪೀಸಿಗೆ ನೀವು ಇಲ್ಲಿ ಕಲಿಬೋದು. ನೋಡಿ ಇದು 2 ದಿನ ನಮಗೆ ಮೇಲೆ ಕೆಳಗಡೆ ಹೋಗಿದೆ. ಬಟ್ ಅದರ ನೆಕ್ಸ್ಟ್ 3ನೇ ದಿನಕ್ಕೆ ನಮಗೆ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ, ರೈಟ್? ಈ ರೀತಿ ಸ್ಟಾಕ್ನ ನಾವು ಈಸಿ ಮೆಥಡಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ನಮ್ಮ ರಿಸ್ಕ್ ರಿವಾರ್ಡ್ ಮೇಲೆ. ಓಕೆ, ಇಲ್ಲಿ ಬಂದುಬಿಟ್ಟು ನಾನು ಓನ್ಲಿ ಸ್ಟ್ರಾಟಜಿ ಮಾಡ್ತಾ ಇರಲ್ಲ, ಸೈಕಾಲಜಿ ಮೈಂಡ್ಸೆಟ್ ಬಗ್ಗೆ ಕೂಡ ನಿಮಗೆ ಹೇಳಿದ್ದೀನಿ. ಮತ್ತು ಇವತ್ತು ಕೆಲವೊಂದು ಸ್ವಿಂಗ್ ಟ್ರೇಡಿಂಗಿಗೆ ಸ್ಟಾಕ್ನ ಪಿಕ್ ಮಾಡಿದ್ದೀನಿ. ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಸ್ಟಾಕ್ ಬಂದುಬಿಟ್ಟು TCS.
TCS ಇಲ್ಲಿಂದ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ಕೂಡ ಇದೆ. ಇದು ಅಷ್ಟೇ ನೋಡಿ. ಚಾನ್ಸಸ್ ಅಂತಂದರೆ ನೋಡಿ, ಇಲ್ಲಿ ನಾವು ತೊಗೊಂಡಿದ್ವಿ ರೈಟ್, ಇಲ್ಲಿಂದ ಫರ್ದರ್ ಮೇಲೇನೂ ಹೋಗ್ಬೋದು, ಇಲ್ಲಾಂದರೆ ಕೆಳಗಡೆ ಬಂದು ನಮ್ಮ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ಬೋದು. ಇದೇ ರಿಯಾಲಿಟಿ ಆಫ್ ದ ಮಾರ್ಕೆಟ್. ಇಲ್ಲಿ ನಾವು ರಿಸ್ಕ್ ಆ್ಯಂಡ್ ರಿವಾರ್ಡ್ ಕ್ಯಾಲ್ಕುಲೇಟೆಡಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಪೊಸಿಷನ್ ಸೈಜ್ನ ನಾವು ಇಲ್ಲಿ ತೊಗೊಂಡಿರ್ತೀವಿ ಅಲ್ವಾ. ನೋಡಿ, ಮಾರ್ಕೆಟ್ನ ನಾವು ಇಂಪಾರ್ಟೆಂಟ್ ಝೂನ್ನ ಫೈಂಡ್ ಔಟ್ ಮಾಡ್ಬೋದು ಹೊರತು ಮಾರ್ಕೆಟ್ ಇಲ್ಲಿಂದ ಮೇಲೇ ಹೋಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಇವತ್ತು ನಾವು ತೊಗೊಂಡಿರೋ ಸ್ಟಾಕ್ಸ್ ನೆನ್ನೆ ತೊಗೊಂಡಿರೋ ಸ್ಟಾಕ್ಸಲ್ಲಿ ನಮಗೆ 90% ಸ್ಟಾಕ್ಸ್ ಬಂದುಬಿಟ್ಟು ನಮ್ಮ ಫೇವರ್ ಆಗಿ ಹೋಗಿದೆ. ಒಂದೇ ಒಂದು ಸ್ಟಾಕ್ ಮಾತ್ರ ನಮ್ಮ ಫೇವರ್ ಆಗಿ ಹೋಗಿಲ್ಲ. ಹಾಗಂತ ಪ್ರತಿ ಸತಿಯೂ ನಮ್ಮ ಫೇವರ್ ಆಗಿ ಹೋಗುತ್ತೆ ಅಂತಲೂ ಅಲ್ಲ. ಈ ರೀತಿ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗ್ಬೋದು ಅಂತ ತಿಳ್ಕೊಳ್ಳಿ. ಓಕೆ, ರಿಯಾಲಿಟಿ ಮಾರ್ಕೆಟ್. ಇವತ್ತಿಂದ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಸ್ವಿಂಗಿಗೆ ಜಿಂದಾಲ್ ಸ್ಟೀಲ್ ಕೂಡ ಇಲ್ಲಿಂದ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ಸು ಅತಿ ಹೆಚ್ಚಿದೆ. ಮತ್ತು ಕೋಲ್ಪಾಲ್ ಕೂಡ ಇಲ್ಲಿಂದ ಮತ್ತೆ ನೋಡಿ ಇಷ್ಟು ದೊಡ್ಡ, ಇದು ಕಾಂಟ್ರಾ. ಇವಾಗ ನೆನ್ನೆಗೂ ಮತ್ತು ಇವತ್ತಿರೋದಕ್ಕೂ ವ್ಯತ್ಯಾಸ ಏನಂತಂದರೆ, ಇವತ್ತಿರೋದು ತುಂಬ ದೊಡ್ಡ ಕರೆಕ್ಷನ್ ಆದಮೇಲೆ ಹೋಗ್ತಾರೆ ನಾವು ಸೆಲೆಕ್ಟ್ ಮಾಡಿರೋ ಸ್ಟಾಕು. ಇದು ಫರ್ದರ್ ಮೇಲ್ಗಡೆನೂ ಹೋಗ್ಬೋದು, ಇಲ್ಲ ಸ್ಲೋ ಆ್ಯಂಡ್ ಸ್ಟಡಿ ಇಲ್ಲೆಲ್ಲ ಹೋಗಿದ್ದೆಲ್ಲ ಕನ್ಸಾಲ್ಟೇಷನ್ ಈ ರೀತಿ ಕೂಡ ಹೋಗ್ಬೋದು. ಇದು ದೊಡ್ಡ ಕರೆಕ್ಷನಲ್ಲಿ ಕೆಲವೊಂದು ಈ ಕೋಲ್ಪಾಲು ಮತ್ತು ಈ ಟಾಟಾ ಪವರ್ಸು ಈ ರೀತಿ ಸೆಲೆಕ್ಟ್ ಮಾಡಿರೋದು. ಓಕೆ, ಇಲ್ಲಿ ನೋಡಿ, ಟಾಟಾ ಪವರ್ ಕೂಡ ನಮಗೆ ಒಂದು ಸ್ವಿಂಗ್ ಆಪರ್ಚುನಿಟಿ ಇದೆ. ಮತ್ತು ವೆಲ್ಸನ್ ಕಾರ್ಪ್ ಇದು ಕೂಡ ಫರ್ದರ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟು ಎ ಬಿ ಬಿ ಕೂಡ ಒಂದು ಸ್ವಿಂಗಿಗೆ ಆಪರ್ಚುನಿಟಿ ಸಿಕ್ಕಿರೋ ಒಂದು ಸ್ಟಾಕ್ಸು. ಮತ್ತು ಎಚ್ ಎಲ್ ಕೂಡ ನಮಗೆ ಒಂದು ಸ್ವಿಂಗಿಗೆ ಆಪರ್ಚುನಿಟಿ ಸಿಕ್ಕಿರೋ ಸ್ಟಾಕು. ಮತ್ತು ಬಿ ಎಲ್ ಕೂಡ ಒಂದು ಸ್ವಿಂಗಿಗೆ ಆಪರ್ಚುನಿಟಿ ಇರೋ ಸ್ಟಾಕು. ಹ್ಯಾವಲ್ಸ್ ಕೂಡ ಒಂದು ಸ್ವಿಂಗಿಗೆ ಆಪರ್ಚುನಿಟಿ ಇರೋ ಸ್ಟಾಕು. ಮತ್ತು ಲಾಸ್ಟ್ ಸ್ಟಾಕ್ ಬಂದುಬಿಟ್ಟು ಒಬೆರಾಯ್ ರಿಯಾಲಿಟಿ ಇದು ಕೂಡ ನೋಡಿ ದೊಡ್ಡ ಕರೆಕ್ಷನ್ ಅದಾದಮೇಲೆ ನಾವು ಸೆಲೆಕ್ಟ್ ಮಾಡಿದ್ವಿ. ನೋಡಿ, ನಾವು ಒಂದು ರೂಲ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ ಇಟ್ಕೊಂಡಿರೋದ್ರಿಂದ ನಾವು ರೂಲ್ ಬಂದಾಗ ನಾವು ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಾಗ ಮಾತ್ರ ಬೈ ಮಾಡ್ತೀವಿ. ಇಲ್ಲೆಲ್ಲೂ ನಮಗೆ ಸಿಕ್ಕಿಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲೆಲ್ಲೂ ತೊಗೊಂಡಿಲ್ಲ. ಇಲ್ಲಿ ಸಿಕ್ಕಿದೆ, ಈ ಕಾರಣ ಇಲ್ಲಿಂದನೂ ಮೇಲೇನೂ ಹೋಗ್ಬೋದು, ಇಲ್ಲಾಂದರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. ಬಟ್ ನಮ್ಮ ಸ್ಟಾಪ್ ಲಾಸ್ ಏನಾಗುತ್ತೆ, ಜಸ್ಟ್ ಒಂದು ಕ್ಯಾಂಡಲ್ ಆಗುತ್ತೆ. ಇನ್ ಕೇಸ್ ಇದು ಬಂದ್ಬಿಟ್ಟು ನಮ್ಮ ಫೇವರ್ ಆಗಿ ಹೋದಾಗ ಇಲ್ಲಿ ಆ ಕಾರಣಕ್ಕೋಸ್ಕರ ನಾವು ರಿಸ್ಕ್ ಆ್ಯಂಡ್ ರಿವಾರ್ಡ್ ಮೇಲೆ ನಮ್ಮ ಪೊಸಿಷನ್ ಸೈಜ್ ತೊಗೊಳ್ತೀವಿ. ನಮ್ಮ ಫೇವರ್ ಆಗಿ ಹೋದಾಗ ನಾವು ಏನು 1:2 ಅಥವಾ 1:3 ಬಂದಾಗ 150% ಪ್ರಾಫಿಟ್ ಬುಕ್ ಮಾಡ್ಕೊಂಡು 50% ಟ್ರೇಲ್ ಮಾಡ್ತೀವಿ. ಇವತ್ತು ಆಲ್ಮೋಸ್ಟು ಸ್ಟಾಕು ನೆನ್ನೆ ತೊಗೊಂಡಿರೋ ಸ್ಟಾಕಲ್ಲಿ ಇವತ್ತು 50% ಈಸಿಯಾಗಿ ನಾವು ಬುಕ್ ಮಾಡಿ ಹೋಲ್ಡ್ ಮಾಡೋ ರೀತಿ ಇತ್ತು. ಮತ್ತು ನಾಳೆ ಇದರ ಪರ್ಫಾರ್ಮೆನ್ಸ್ ನೋಡೋಣ. ನಾಳೆ ಹೇಗೆ ಈ ಸ್ಟಾಕ್ಸ್ ಎಲ್ಲ ಹೇಗೆ ಪರ್ಫಾರ್ಮೆನ್ಸ್ ನಾಳೆ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡಿ.